ಗಾರ್ಲಿಕ್ ಪಿಕಲ್ ಎಗ್ ರೈಸ್ ಇವತ್ತಿನ ಸ್ಪೆಷಲ್. ವೆಲ್ಕಮ್ ಟು ರಿಷಿಸ್ ವರ್ಲ್ಡ್. ಮಾಡುವ ವಿಧಾನ: ಮೊದಲು ಗಾರ್ಲಿಕ್ ಪಿಕಲ್ ತಗೋಬೇಕು. ಬೇರೆ ಯಾವುದ್ರ ಉಪ್ಪಿನಕಾಯಿ ತೊಗೊಂಡ್ರು ನಡೀತದ, ಬಟ್ ಇದು ಎಲ್ಲರಿಗಿಂತ ಚೆನ್ನಾಗಿರ್ತದೆ. ಈಗ ಈ ಉಪ್ಪಿನಕಾಯಿಗೆ ಒಂದು 2 ಚಮಚ ಅಷ್ಟು ಚಿಲ್ಲಿ ಪೌಡರ್, ಮೆಣಸಿನ ಪುಡಿ ಹಾಕ್ಕೋಬೇಕು. ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಈಗ ಹಾಕಿ ಚೆನ್ನಾಗಿ ಇವನ್ನ ಕಲಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಹುಳಿ ಹುಳಿ ಭಾರಿ ಚಂದ ಇರ್ತೈತ್ರಿ ಇದು ಎಗ್ ರೈಸ್. ಈ ರೀತಿ ನೀಟಾಗಿ ಉಪ್ಪಿನಕಾಯಿ, ಒಣ ಖಾರ ಎಲ್ಲ ಚಂದಂಗ ಕಲಿಸ್ಕೋಬೇಕು. ಆಮೇಲೆ ಈಗೇನು ಮಿಕ್ಕಿರೋ ಅನ್ನ ಇರ್ತದೆ ನೋಡ್ರಿ, ಯಾರು ತಿನ್ನಂಗಿಲ್ಲ. ಆ ಮಿಕ್ಕಿರೋ ಅನ್ನಕ್ಕೆ ಇದನ್ನ ಹಾಕಿದ್ರೆ ಎಲ್ಲರೂ ಇದ ಬೇಕು, ಬಿಸಿ ಅನ್ನ ಬೇಕಾದ್ರೆ ನೀವು ಉಂಡ್ರಿ ಅಂತಾರ. ಅಷ್ಟು ಚಲೋ ಆಗತ್ರಿ ಇದು. ರಾತ್ರಿ ಅನ್ನ ಮಿಕ್ಕಿ ಬಿಟ್ಟಿರ್ತೈತಿ, ಬೆಳಿಗ್ಗೆ ಏನು ಮಾಡಬೇಕು ಅನ್ನೋ ಚಿಂತೆ ಇದ್ದಾಗ ಇದನ್ನ ಮಾಡಿದ್ರೆ ಮಸ್ತ್ ಇರ್ತದೆ. ಆಮೇಲೆ ಒಂದು ಬಾಣಲಿಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆ ಹಾಕೋಬೇಕು. ಅದಕ್ಕೆ ಒಂದು 3 ಎಗ್ ಒಡೆದು ಹಾಕೋಬೇಕು. ಈ ರೀತಿ 3 ಎಗ್ ಎಣ್ಣೆ ಕಾದಿಂದ ಹಾಕೋಬೇಕು. ಆಮೇಲೆ ಇದಕ್ಕೆ ಒಂದು ಅರ್ಧ ಟೀ ಚಮಚ ಅಷ್ಟು ಧನಿಯಾ ಪುಡಿ, ಒಂದು 1/4 ಟೀ ಚಮಚ ಅಷ್ಟು ಗರಂ ಮಸಾಲೆ, ಒಂದು ಸ್ವಲ್ಪ ಅಂದರೆ ಒಂದು 1/4 ಟೀ ಚಮಚ ಅಷ್ಟು ಕರಿಮೆಣಸಿನ ಪುಡಿ. ಆಮೇಲೆ ಉಪ್ಪಂತೂ ಬೇಕಲ್ಲ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಎಗ್ನ ಬಾಡಿಸ್ಕೋಬೇಕು. ಎಗ್ಗನ್ನ ಭಾಳ ಬಾಡಿಸ್ಬೇಡ್ರಿ, ಯಾಕಂದ್ರೆ ಒಡೆದು ಹೋಗುತ್ತದು. ಈಗ ಬಾಡಿಸಿದ ಎಗ್ನ ಒಂದು ಬೌಲಿಗೆ ಎತ್ತಿಟ್ಕೋರಿ. ಅದ ಬಾಣಲಿಗೆ ಇನ್ನೊಂದೆರಡು ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆ ಹಾಕೋಬೇಕು. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಒಂದು ಮೀಡಿಯಂ ಸೈಜಿಂದ ಈರುಳ್ಳಿ ಹಾಕೋಬೇಕು. ದೊಡ್ಡದು ಹಾಕಿದ್ರು ನಡೀತದ, ಬಟ್ ಸಣ್ಣದು ಹಾಕೇವಿ ನಾವು. ನಿಮ್ಮ ನೋಡ್ರಿ, ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಹಾಕೋರಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗಲಿ. ಆಮೇಲೆ ಕರಿಬೇವು ಹಾಕಿಂದ ಇನ್ನೊಂದು ಅರ್ಧ ಟೀ ಚಮಚ ಅಷ್ಟು ಧನಿಯಾ ಪುಡಿ. ಈಗ ಕಲಸಿಟ್ಕೊಂಡಿದ್ವಲ್ಲ ಆ ಅನ್ನನ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೋಬೇಕು. ಆಮೇಲೆ ಈಗ ಕೊನೆಗೆ ಎಗ್ ರೈಸ್ ಇರೋದಕ್ಕೆ ಎಗ್ ಬಾಡಿಸಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೋಬೇಕು. ಭಾರಿ ಚಟ್ಪಟ್ಟಾಗುವಂಥದ್ದು ಕೆಲಸ ರೀ. ಈಗ ಶುದ್ಧಾನುಸಾರ ಉಪ್ಪು. ನೀವು ಮನೆಗೆ ಯಾವ ಉಪ್ಪಿನಕಾಯಿ ಇದ್ರೂ ಈ ಎಗ್ ರೈಸ್ ಮಾಡ್ಕೋಬೋದು. ಗಾರ್ಲಿಕ್ ಉಪ್ಪಿನಕಾಯಿ ಬೇಕಂತೇನಿಲ್ಲ. ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ರೆ ಬಿಸಿ ಬಿಸಿ ಎಗ್ ರೈಸ್ ರೆಡಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.